ಈ ಒಂದು ದೈಜಿ ವರ್ಲ್ಡ್ ಸ್ವರಸಾಗರ ಸ್ಪರ್ಧೆ ಹೇಗೆ ನಡ್ಕೊಂಡು ಬಂತು ಎನ್ನುವುದರ ಬಗ್ಗೆ ಒಂದು ವಿವರಗಳನ್ನು ಇದೀಗ ನೋಡ್ಕೊಂಡು ಬರೋಣ. ಭಾವಸ್ವರಗಳ ವೇದಿಕೆ ದೈಜಿ ವರ್ಲ್ಡ್ ಸ್ವರಸಾಗರ, ಹೃದಯ ಗೀತೆಗೆ ಭೂಮಿಕೆ ದೈಜಿ ವರ್ಲ್ಡ್ ಸ್ವರಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿ ವರ್ಲ್ಡ್ ಸ್ವರಸಾಗರ, ದೈಜಿ ವರ್ಲ್ಡ್ ಸ್ವರಸಾಗರ. ಇದು ಪ್ರತಿಭೆಗಳ ಗಾನ ಗೋಪುರ, ಒಮ್ಮೆ ಬರಲಿದೆ ಹಾಡಿನ ಇಂಚರ. ದೈಜಿ ವರ್ಲ್ಡ್ ಸ್ವರಸಾಗರ, ದೈಜಿ ವರ್ಲ್ಡ್ ಸ್ವರಸಾಗರ. ಇದು ಸಂಗೀತ ಮಧುರ ಸುಮಧುರ, ಕಡಲ ತಡಿಯ ಸ್ವರವಿದು ಸುಂದರ. ದೈಜಿ ವರ್ಲ್ಡ್ ಸ್ವರಸಾಗರ, ದೈಜಿ ವರ್ಲ್ಡ್ ಸ್ವರಸಾಗರ. ದೈಜಿ ವರ್ಲ್ಡ್ ಸ್ವರಸಾಗರ ಒಂದು ಸಂಗೀತದ ಪಯಣ, ಹಾಡು, ಹೃದಯ ಹಾಗೂ ಹರ್ಷದ ಹಬ್ಬ. ಹಾಯ್ ಮಾತಾಡುರಲೆ ಪರಿವರ್ತನಾ, ಲಾಯರ್ ಟೈಮ್, ಚಾಣಾಕ್ಷ ಚಾಲೆಂಜ್, ಆರೋಗ್ಯ ಚಿಂತನ, ವೈದ್ಯ ಲೋಕ ಇತ್ಯಾದಿ ವಿಭಿನ್ನ ವಿಷಯಾಧಾರಿತ ಕಾರ್ಯಕ್ರಮಗಳ ಮೂಲಕ ದೈಜಿ ವರ್ಲ್ಡ್ ಉಡುಪಿ ಪ್ರೇಕ್ಷಕರ ಮನ ಗೆದ್ದಿದೆ. ಈ ಶ್ರೇಣಿಗೆ ಮತ್ತೊಂದು ಸಂಗೀತಮಯ ಕಾರ್ಯಕ್ರಮ ಸೇರಿಕೊಂಡಿತು. ಅದುವೇ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿ ವರ್ಲ್ಡ್ ಸ್ವರ ಸಾಗರ. ದೈಜಿ ವರ್ಲ್ಡ್ ಸ್ವರ ಸಾಗರ ಗಾಯಕರಿಗೆ ಅದೃಷ್ಟ ವೇದಿಕೆ. 2024 ಮೇ 26ರಂದು ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿಯಲ್ಲಿ ನಡೆದ ಆಡಿಷನ್ನಲ್ಲಿ ಊಹೆಗೂ ಮೀರಿದ ಸ್ಪಂದನೆ ಲಭಿಸಿತು. ಉಡುಪಿ, ಮಂಗಳೂರು ಮಾತ್ರವಲ್ಲದೆ ಬೆಂಗಳೂರು, ಅಂಕೋಲಾ, ಸೊರಬ ಸೇರಿದಂತೆ 8ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಸ್ಪರ್ಧಿಗಳು ಆಗಮಿಸಿದ್ದರು. ಜೊತೆಗೆ ಹೊರ ರಾಜ್ಯದಿಂದ ಸಹ ಸ್ಪರ್ಧಿಗಳು ಭಾಗವಹಿಸಿದ್ದು ಈ ಸೀಸನ್ನ ವಿಶೇಷತೆಯಾಗಿತ್ತು. ಎಲ್ಲಿಂದ ಬಂದಿದ್ದೀರಾ? ನಮ್ದು ಬೆಳ್ಳಾರಿ, ಕಾರವಾರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಐ ಆಮ್ ಫ್ರಮ್ ಒಡಿಶಾ, ಶಿರ್ಸಿ, ಚಿಕ್ಕಮಗಳೂರು. ಆಡಿಷನ್ ಸುತ್ತಿನಲ್ಲಿ ವಿದ್ವಾನ್ ಯಶವಂತ್ ಎಂಜಿ, ಪಲ್ಲವಿ ಪ್ರಭು ಮತ್ತು ಡಾಲ್ಫಿ ಮಸ್ಕರೇನಸ್ ಪ್ರಮುಖ ಪಾತ್ರವನ್ನು ವಹಿಸಿದರು ಹಾಗೂ ಅನ್ವಿತಾ ಜಿ ಮೂರ್ತಿ ಕಾರ್ಯಕ್ರಮ ನಿರ್ವಹಿಸಿದರು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ, ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ. 200ಕ್ಕೂ ಹೆಚ್ಚು ಸ್ಪರ್ಧಿಗಳ ಪೈಕಿ ಟಾಪ್ 40 ಮಂದಿ ಆಯ್ಕೆಯಾದರು. ಬನ್ನಿ, ಯು ಆರ್ ಸೆಲೆಕ್ಟೆಡ್. ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ದಿದ್ದೆ. ಸೆಲೆಕ್ಟ್ ಮಾಡ್ತೇವೆ, ಬಟ್ ಉಳಿಸ್ಕೊಡ್ಬೇಕು. ಫ್ರೆಂಡ್ಸ್ ಇಬ್ರು ಕಾಂಪಿಟೇಷನ್ಗೆ ಬಂದಿದ್ರು, ಸೊ ಇಬ್ರು ಸೆಲೆಕ್ಟ್ ಆಗಿದ್ದಾರೆ. ಸ್ಪರ್ಧೆಯ ಮೊದಲ ಸುತ್ತು ಮಧುರ ಸ್ವರ ಸಾಗರದಲ್ಲಿ ಮಧುರ ಗೀತೆಗಳನ್ನು ಹಾಡಿ ತಮ್ಮ ಹಾಡುಗಾರಿಕೆಯ ಸಾಮರ್ಥ್ಯವನ್ನು ತೋರಿಸಿದರು. ಭುವನ ಕರೆದರೆ ಚೂರು ನೀನಗಲು ಹೊಸ ಬಣ್ಣನೆ ಬಾನಿಗೆ, ನೂರು ನೂರು ತರಹ. ಸುತ್ತಿನಲ್ಲಿ ವಿಶೇಷ ಏನಂತಂದರೆ, ಮಧುರವಾದಂತಹ ಭಾವನೆಗಳನ್ನು ಮೇಳೈಸುವಂತಹ ಅತ್ಯಮೂಲ್ಯವಾದಂತಹ ಪದಪುಂಜಗಳ ಪೋಣಿಸುವಿಕೆಯಲ್ಲಿ
ಗಾಯನದ ಸಂಭ್ರಮ. ಮಹಾಗುರು ವಿದ್ವಾನ್ ಯಶವಂತ್ ಎಂಜಿಯವರ ಜೊತೆಗೆ ಪಲ್ಲವಿ ಪ್ರಭು ಹಾಗೂ ಡಾಲ್ಫಿ ಮಸ್ಕರೇನಸ್ ತೀರ್ಪುಗಾರರಾಗಿದ್ದರು. ಈ ಸುತ್ತಿನಿಂದ 30 ಜನ ಸ್ಪರ್ಧಿಗಳು ಮುಂದಿನ ಸುತ್ತಿಗೆ ತೇರ್ಗಡೆಗೊಂಡರು. ಎರಡನೇ ಸುತ್ತು ಸುಗಮ ಸ್ವರಸಾಗರ. ದಾಸರ ಕೀರ್ತನೆ, ಭಾವಗೀತೆ, ವಚನ, ತತ್ವಪದ, ಭಕ್ತಿಗೀತೆಗಳನ್ನು ಆಯ್ಕೆ ಮಾಡಿ ಹಾಡಬೇಕಿತ್ತು. ಸ್ವಲ್ಪ ಕಠಿಣ ಸುತ್ತಾದರೂ ಸಹಿತ ಸ್ಪರ್ಧಿಗಳು ಸವಾಲನ್ನು ಸ್ವೀಕರಿಸಿ ತಮ್ಮ ಸಂಗೀತ ಜ್ಞಾನವನ್ನು ಪ್ರದರ್ಶಿಸಿದರು. ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಗಾಳಿ ಗುಸಿರುಣಿ ಬೆಂಕಿ ಗುರಿಯುಣಿ ನುದಕ ಕದರ ಜೀವ ಆಡ್ಯಾನೆ ರಂಗ ಆಡ್ಯಾನೆ. ಈ ಸುತ್ತು ಬಹಳ ಪ್ರಮುಖವಾದ ಸುತ್ತು ಎನ್ನತಕ್ಕಂಥದ್ದು ನನ್ನ ಭಾವನೆ. ತೀರ್ಪುಗಾರರಾಗಿ ವಿದ್ವಾನ್ ಯಶವಂತ್ ಎಂಜಿಯವರ ಜೊತೆಗೆ ಪ್ರಸಿದ್ಧ ಗಾಯಕಿ ಶ್ರಾವ್ಯ ಬಾಸ್ರೆ ಇದ್ದರು. 19 ಜನರು ಈ ಸುತ್ತಿನಿಂದ ಮುಂದಿನ ಸುತ್ತಿಗೆ ಆಯ್ಕೆಯಾದರು. ದೈಜಿವರ್ಡ್ ಸ್ವರಸಾಗರ ಕೇವಲ ಒಂದು ಸ್ಪರ್ಧೆಯಲ್ಲದೆ ಭಾವನಾತ್ಮಕ ವೇದಿಕೆಯಾಗಿದೆ. ಸ್ಪರ್ಧಿಗಳ ಬದುಕಿನಲ್ಲಿ ವಿಶೇಷ ಪಾತ್ರ ವಹಿಸಿದ ವಿಶೇಷ ವ್ಯಕ್ತಿಗಳಿಗೆ ಹಾಡನ್ನು ಅರ್ಪಿಸುವ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಅರ್ಪಣಾ ಸ್ವರಸಾಗರ ಸುತ್ತು ಸಂಬಂಧಗಳ ಮೌಲ್ಯ ಹೆಚ್ಚಿಸುವ ಸುತ್ತಾಗಿದ್ದು, ಸ್ಪರ್ಧಿಗಳು ತಮ್ಮ ಪ್ರೀತಿ ಪಾತ್ರರಿಗೆ ಹಾಡಿನ ಮೂಲಕ ಗೌರವ ನೀಡಿದರು. ಈ ಸುತ್ತಿನಲ್ಲಿ ಹಾಡನ್ನು ಯಾರಿಗೆ ಸಮರ್ಪಿಸ್ತೀರಿ? ನನ್ನ ಫ್ರೆಂಡಿಗೆ ಸರ್. ನಾನು ನನ್ನ ತಾಯಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಹೆಂಡತಿಗೋಸ್ಕರ ನಾನು ಹಾಡನ್ನು ಡೆಡಿಕೇಟ್ ಮಾಡ್ತೀನಿ. ನಾನು ನನ್ನ ಅಮ್ಮನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ವಿಶೇಷ ತೀರ್ಪುಗಾರರಾಗಿ ಧರ್ಮಗುರು ಸುನಿಲ್ ಡಿಸಿಲ್ವಾ ಆಗಮಿಸಿದ್ದರು. ಅರ್ಪಣಾ ಸುತ್ತು ಇದನ್ನು ನಾವು ಪ್ರತ್ಯೇಕವಾಗಿ ನಮ್ಮ ಒಂದು ವ್ಯಕ್ತಿಗೆ, ಪ್ರೀತಿಯ ವ್ಯಕ್ತಿಗೆ ಇದನ್ನು ಡೆಡಿಕೇಟ್ ಮಾಡ್ತೇವೆ. ಜಾನಪದ ಶೈಲಿಯ ಪರಿಚಯ, ಅದರ ಸೊಗಡು ಮತ್ತು ಜಾನಪದ ಹಾಡನ್ನು ಒಳಗೊಂಡ ಸುತ್ತು ಜಾನಪದ ಸ್ವರಸಾಗರ. ಹಾಡಿಗೆ ತಕ್ಕಂತೆ ಉಡುಪು ಧರಿಸಿ ಗೀತೆಗಳನ್ನು ಹಾಡಿ ಜಾನಪದ ಸೊಗಡಿನ ಮಹತ್ವವನ್ನು ಸಾರಿದರು. ಈ ಸುತ್ತಿನಿಂದ ಮುಂದಿನ ಸುತ್ತಿಗೆ 16 ಸ್ಪರ್ಧಿಗಳ ಪಯಣ ಮುಂದುವರಿಯಿತು. ಸಂಗೀತ ಶಿಕ್ಷಕಿ ರಾಜೇಶ್ವರಿ ಪ್ರಕಾಶ್ ವಿಶೇಷ ತೀರ್ಪುಗಾರರಾಗಿ ಈ ಸುತ್ತಿನಲ್ಲಿ ಭಾಗಿಯಾಗಿದ್ದರು. ಎಂತ ಶಿಶುನಾಳದೀಶ ತಾನು ತರವಲ್ಲ ತಗಿ ನಿನ್ನ ಎಲ್ಲ ಸುತ್ತುಗಳಲ್ಲಿ ಯುಗಳ ಗೀತೆಗಳ ಸುತ್ತು ವಿಭಿನ್ನವಾಗಿತ್ತು. ತೀರ್ಪುಗಾರರೇ ಹಾಡನ್ನು ಆಯ್ಕೆ ಮಾಡಿ ಜೋಡಿಯಾಗಿ ಹಾಡುವ ಸವಾಲು ನೀಡಿದರು. ಮಹಾಗುರು ಯಶವಂತ್ ಎಂಜಿಯವರ ಜೊತೆಗೆ ಕರಾವಳಿ ಭಾಗದ ಪ್ರಸಿದ್ಧ ಗಾಯಕರಾದ ಸಂದೇಶ್ ಬಾಬಣ್ಣ ಹಾಗೂ ಜೋಸ್ನಾ ಫೆರ್ನಾಂಡಿಸ್ ತೀರ್ಪುಗಾರರಾಗಿ ಜೊತೆಗಿದ್ದರು. ನಗುವ ನಯನ ಮಧುರ ಹೊಸದು ತೀರ ಹೊಸದು ಒಲವ ಮಿಡಿತ ಹೊಸದು ತದನಂತರ ನಡೆದ ಮನೋಧರ್ಮ ಸ್ವರಸಾಗರ ಸುತ್ತಿನಲ್ಲಿ ನೈಜ ಸಂಗೀತ ಪರಿಕರಗಳೊಂದಿಗೆ ಕೌಶಲ್ಯದ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ತಮಗಿಷ್ಟದ ಹಾಡುಗಳನ್ನು ವಿಭಿನ್ನ ಪ್ರಯತ್ನದ ಮೂಲಕ ಹಾಡುವಲ್ಲಿ ತೀರ್ಪುಗಾರರ ಮೆಚ್ಚುಗೆ ಗಳಿಸಿದರು. 16 ಸ್ಪರ್ಧಿಗಳಿಗೆ 27ಕ್ಕೂ ಅಧಿಕ ಸಂಗೀತಗಾರರು ಸಂಗೀತದಲ್ಲಿ ಸಹಕರಿಸಿದ್ದು ಈ ಸ್ಪರ್ಧೆಯ ವಿಶಿಷ್ಟ ಅನುಭವವಾಗಿತ್ತು. ವಿಭಿನ್ನವಾಗಿ ಹಾಡುವಂತಹ ಎಲ್ಲ ಪ್ರಾಕಾರದ ಸ್ಪರ್ಧಿಗಳು ನಮ್ಮ ಸ್ಪರ್ಧೆಯಲ್ಲಿದ್ದಾರೆ ಅಂತ ಹೇಳಿ ಬಹಳಷ್ಟು ಖುಷಿ ಆಗ್ತದೆ. ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿಯಲ್ಲಿ ಈ ಸುತ್ತಿನ ರೆಕಾರ್ಡಿಂಗ್ ನಡೆದಿದ್ದು, ಸ್ಪರ್ಧಿಗಳು ವಿನೂತನ ಅನುಭವವನ್ನು ಪಡೆದುಕೊಂಡರು. ಪರಿಶುದ್ಧವಾದ ಶ್ರುತಿ, ಪರಿಶುದ್ಧವಾದಂಥ ಲಯ, ಪರಿಶುದ್ಧವಾದಂಥ ತಾಳ, ಜೊತೆಗೆ ಅವರಲ್ಲಿರುವಂತಹ ಕ್ರಿಯಾತ್ಮಕವಾದ ಚಟುವಟಿಕೆ, ಇಷ್ಟು ಅಂಶಗಳು ಬೇಕು ಸರ್. ಇದು ಈ ಒಂದು ಸುತ್ತಿನ ಮುಖ್ಯ ತಿರುಳು. ಮಹಾಗುರು ವಿದ್ವಾನ್ ಯಶವಂತ್ ಎಂಜಿಯವರೊಂದಿಗೆ ಸತೀಶ್ ಸುರತ್ಕಲ್ ತೀರ್ಪುಗಾರಿಕೆಯಲ್ಲಿ ಸಹಕರಿಸಿದರು. ಪ್ರಥಮ ಸುತ್ತಿನಿಂದ ಸೆಮಿಫೈನಲ್ ಹಂತದವರೆಗೆ ನಟ, ಉತ್ತಮ ಕಾರ್ಯನಿರ್ವಾಹಕ ಆಲ್ವಿನ್ ಅಂದ್ರಾದೆ ಸ್ಪರ್ಧಿಗಳ, ತೀರ್ಪುಗಾರರ ಮತ್ತು ಪ್ರೇಕ್ಷಕರ ನಡುವೆ ಕೊಂಡಿಯಾಗಿ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸಿದರು. ನಿಮ್ಮ ಕೆಮಿಸ್ಟ್ರಿ ಕೂಡ ಬಹಳ ಚೆನ್ನಾಗಿತ್ತು. ಒಂದು ಸಂಗೀತ ಸಂಜೆ ನಡೆಸಿಕೊಟ್ಟ ಅನುಭವ ನನಗಾಯಿತು. ಹಾಡಿಗೆ ಭಾವನೆಗಳನ್ನು ತುಂಬಿ ಬಹಳ ಚೆನ್ನಾಗಿ ಹಾಡಿದ್ರಿ, ತುಂಬ ಇಷ್ಟ ಆಯಿತು. ಈ ಸ್ಪರ್ಧೆಯಲ್ಲಿ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲೋದು ಮಾತ್ರವಲ್ಲದೆ ಸಂಗೀತದಲ್ಲಿ ಇನ್ನಷ್ಟು ಸಾಧನೆಗಳನ್ನು ನೀವೆಲ್ಲರೂ ಮಾಡಬೇಕಂತ ನಮ್ಮೆಲ್ಲರ ಬಯಕೆ. ನಿಮ್ಗೆಲ್ಲರಿಗೂ ಶುಭವಾಗಲಿ. ಆಭರಣ ಜುವೆಲರ್ಸ್, ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್ ಮತ್ತು ರೋಡ್ರಿಗಸ್ ಕ್ಯಾಟರರ್ಸ್ ಸ್ಪರ್ಧೆಯ ಸಹ ಪ್ರಾಯೋಜಕರಾಗಿ ಸಹಕರಿಸಿದರು.
6 ಸುತ್ತುಗಳ ಯಶಸ್ವಿ ಪಯಣದ ಬಳಿಕ ಸ್ಪರ್ಧೆಯು ಸೆಮಿಫೈನಲ್ ಹಂತಕ್ಕೆ ತಲುಪಿದ್ದು 11 ಸ್ಪರ್ಧಿಗಳಲ್ಲಿ ಫೈನಲ್ಗೆ ಹೋಗುವ 6 ಸ್ಪರ್ಧಿಗಳು ಯಾರು ಎಂಬ ಕುತೂಹಲ ಇದೆ. ಎಲ್ಲ ಸ್ಪರ್ಧಿಗಳಿಗೆ ಶುಭವಾಗಲಿ. ಸಂಗೀತ ಮಧುರ ಸುಮಧುರ ಕಡಲ ತಡಿಯ ಸ್ವರವಿದು ಸುಂದರ ಸ್ವರ ಸಾಗರ